ಅಂಡ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮೋಟಿವ್. ಸೊ ನನ್ನ ಗಾಡಿನ ನೀಟಾಗಿ ಕ್ಲೀನ್ ಆಗಿ ತೊಳ್ಸ್ಕೊಂಡು ಈಗ ಫಸ್ಟ್ ಫ್ಯೂಯಲ್ ಅಪ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ. ಅಂಡ್ ಒಂದು ನೈಟ್ ರೈಡ್, ಸ್ಮಾಲ್ ರೈಡ್, ಔಟರ್ ರಿಂಗ್ ರೋಡ್ ರೈಡ್, ನೈಟ್ ಲೈಫ್ ಇನ್ GT ಇವತ್ತು ಎಕ್ಸ್ಪೀರಿಯನ್ಸ್ ಮಾಡೋಣ. ನಮ್ ಜೊತೆ ಈಗ ತೇಜಸ್ ಅವ್ರು ಇದಾರೆ ನನ್ನ ಜೊತೆಗೆ. ಅಂಡ್ ನಮ್ GT ಬಾಯ್ ನಮ್ಮ ಮೀಟಿಂಗ್ ಪಾಯಿಂಟ್ KB ಸಿಗ್ತಾನೆ. ಫಸ್ಟ್ ಫ್ಯೂಯಲ್ ಅಪ್ ಮಾಡ್ಸೋಣ. ಶೆಲ್ ವಿ ಪವರ್ ಪೆಟ್ರೋಲ್ ಹಾಕ್ಸೋಣ. ಫಸ್ಟ್ ಟೈಮ್ ಫ್ಯೂಯಲ್ ಅಪ್ ಮಾಡ್ತಿರೋದು. ರಾಯಲ್ ಎನ್ಫೀಲ್ಡ್ ಅವ್ರು ಕೊಟ್ಟಿದ್ದ ಪೆಟ್ರೋಲ್ ಅಲ್ಲೇ ಇಲ್ಲಿವರೆಗೂ ಓಡಿಸಿದೀನಿ. ಎಷ್ಟು ಓಡಿಸಿದೀನಿ ಅಂತ ತೋರ್ಸೋದಾದ್ರೆ, ಓಕೆ, ಸೊ 74.8 ಕಿಲೋಮೀಟರ್ಸ್ ಓಡಿಸಿದೀನಿ. ಅಪ್ರಾಕ್ಸಿಮೇಟ್ಲಿ 5 ಲೀಟರ್ಸ್ ಏನೋ ಅವ್ರು ಕೊಟ್ಟಿದ್ರಂತೆ. ಸೊ ನೋಡ್ತಾ ಇರ್ಬೋದು ಎಲ್ಲ ಎಷ್ಟು ಕ್ಲೀನ್ ಆಗಿದೆ ಅಂತ. ಐ ಲವ್ ಮಿಸ್ಟರ್ ಕ್ಲೀನ್. ಮಿಸ್ಟರ್ ಕ್ಲೀನ್ ಇರೋದೇ ಕ್ಲೀನ್ ಆಗಿ ಇಟ್ಕೊಳಕ್ಕೆ. ಸೊ ಬನ್ನಿ, ಲೆಟ್ಸ್ ಗೋ ನಾವ್. ಓಕೆ, ಸೊ ನಾನು ಈ ಗಾಡಿನ ತುಂಬಾ ಹಾರ್ಶ್ ಆಗಿ ಪ್ರೂವ್ ಮಾಡ್ತಿಲ್ಲ. ಯಾಕೆ ಅಂದ್ರೆ ಇಂಜಿನ್ ಬ್ರೇಕ್ ಏನ್ ಆಗ್ಬೇಕು, ಆ ರೀಸನ್ ಇಂದ ನಾನು 3000 RPM ತನಕ ಹೋಗ್ತಿಲ್ಲ. ರಾಯಲ್ ಎನ್ಫೀಲ್ಡ್ ಅವ್ರ ಯೂಸರ್ ಮ್ಯಾನ್ಯುಯಲ್ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ 500 ಕಿಲೋಮೀಟರ್ಸ್ ಅಪ್ ಟು 500 ಕಿಲೋಮೀಟರ್ಸ್ ಬಿಲೋ 3000 or 4000 RPM ಇರಬೇಕು. ಇಟ್ಸ್ ಬೆಟರ್ ಫಾರ್ ದಿ ಇಂಜಿನ್. ನ್ಯೂ ಇಂಜಿನ್ ಗೈಸ್, ನ್ಯೂ ಕಾಂಪೋನೆಂಟ್ಸ್, ನ್ಯೂ ಪಾರ್ಟ್ಸ್, ಎಲ್ಲ ಆಯಿಲ್ ಸರ್ಕ್ಯುಲೇಟ್ ಆಗ್ಬೇಕು. ಸೊ ಆ ರೀಸನ್ ಆಗಿ ಜಾಸ್ತಿ ಹಾರ್ಶ್ ಪ್ರೂವ್ ಮಾಡ್ತಿಲ್ಲ. ಅಂಡ್ 2000 ಕಿಲೋಮೀಟರ್ಸ್ ತನಕ ಒಂದು ಇಂಜಿನ್ ಬ್ರೇಕಿಂಗ್ ಪೀರಿಯಡ್ ಇದೆ. ಬಟ್ ಅಪ್ರಾಕ್ಸಿಮೇಟ್ಲಿ ಫಸ್ಟ್ ಸರ್ವಿಸ್ ತನಕ ಸ್ವಲ್ಪ ಹಾರ್ಶ್ ಆಗಿ ಫುಲ್ ಮಾಡಿದ್ರೆ ಇಂಜಿನ್ಗೂ ಒಳ್ಳೇದು. ಬೆಟರ್ ಸ್ಮೂತ್ನೆಸ್ ಅನ್ನೋದಿರುತ್ತೆ. ಸೊ ಹಾರ್ಶ್ ಆಗಿ ಫುಲ್ ಮಾಡಿದ್ರೆ ಸಡನ್ ಆಗಿ ಬಂದ್ಬಿಡ್ತಾರೆ. ಓಕೆ, ಸೊ ಹಾರ್ಶ್ ಆಗಿ ಫುಲ್ ಮಾಡಿದ್ರೆ ಆ ಸ್ಮೂತ್ನೆಸ್ ಅನ್ನೋದಿರಲ್ಲ ಓವರ್ ಅ ಲಾಂಗ್ ಟೈಮ್ ಪೀರಿಯಡ್. ಸೊ ಇದೇ ಬಂದು ನಮ್ಮ KB. ಇಲ್ಲೇ ನಮ್ಮ ಎಲ್ಲಾ ರೈಡಿಂಗ್ ಪಾಯಿಂಟ್ಸ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಯ್ತಾ ಇದಾರೆ ನಮ್ಮ GT ಬಾಯ್. ಅವರ ಒಂದು ಎಕ್ಸಾರ್ ಕಾರ್ಬನ್ ಫೈಬರ್ ಹೆಲ್ಮೆಟ್ ಹಾಕೊಂಡು, ಆ ಹೆಲ್ಮೆಟ್ ಸ್ಪೆಷಾಲಿಟಿ ಅಂದ್ರೆ ಕಾರ್ಬನ್ ಫೈಬರ್. ಒಂದು ಹಾಯ್ ಮಾಡುವ. ಇಲ್ಲಿತ್ತು ಹಳೆ ವಿಡಿಯೋಸ್ಗಳಲ್ಲೂ ಅವನು ನೋಡಿರ್ತೀರಾ. ಅವನು ಕಂಪ್ಲೀಟ್ ಇಂಜಿನ್ ಬ್ರೇಕಿಂಗ್ ಆಗಿದೆ. ಸೊ ಅಪ್ರಾಕ್ಸಿಮೇಟ್ಲಿ ಅವನು 1900 ಕಿಲೋಮೀಟರ್ಸ್ ಏನೋ ಓಡಿಸಿದ್ದಾನೆ. ಸೊ ಹಿ ಕ್ಯಾನ್ ಫುಲ್ ಆಫ್ ದಿ ಇಂಜಿನ್ ಆಸ್ ಮಚ್ ಆಸ್ ಹಿ ಕ್ಯಾನ್. ಸೊ ಫಸ್ಟ್ ಈಗ ಫ್ಯೂಯಲ್ ಅಪ್ ಮಾಡ್ಸಕ್ಕೆ ಶೆಲ್ ಹೋಗೋಣ. ಲೆಟ್ಸ್ ಗೋ. GT ಬಾಯ್ ಸೂಪರ್. ಅಂಡ್ ಬರ್ತಾ ಬರ್ತಾ ನಮ್ಮ ಹೆಸರಲ್ಲಿ ತುಂಬಾನೇ ಸಿಗ್ನಲ್ಸ್ ಹಾಕ್ಬಿಟ್ಟಿದ್ದಾರೆ. ಅಂಡ್ ಟ್ರಾಫಿಕ್ಕು ಅಷ್ಟೇ ಇದೆ, ಬೇಕು ಬಿಡಿ. ನೋಡಿ, 2 GT ಒಟ್ಟಿಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ. 2 GT ಒಟ್ಟಿಗೆ ಹೆಂಗ್ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣ್ತದೆ ನೋಡಿ. ನಾನು ಈ GT ತಗೊಂಡಿಲ್ಲ ಅಂದ್ರೆ ಅಲ್ಲೊಂದು ಕಾರ್ ನಿಂತಿದೆಯಲ್ಲ, ಡೆಫಿನೆಟ್ಲಿ ಅದನ್ನ ಬೈ ಮಾಡಿರುವೆ. ಇಫ್ ಇನ್ ಕೇಸ್ ನಾನು GT ತಗೊಂಡಿರ್ಲಿಲ್ಲ ಅಂದಿದ್ರೆ. ಸೊ ನಾನ್ ಬಂದು ನನ್ನ ಫಸ್ಟ್ ಫ್ಯೂಯಲ್ ಅಪ್ ಶೆಲ್ ಮಾಡಿಸ್ತಾ ಇದ್ದೀನಿ. ವಿ ಪವರ್ ಪವರ್ ನಮಸ್ತೆ. 10 ಲೀಟ್ರು ವಿ ಪವರ್. ವಿ ಪವರ್ ಪ್ರೈಸ್ ಸರ್ ವಿ ಪವರ್. ಓಕೆ. ಸೊ ಫೈನಲಿ 10 ಲೀಟರ್ ಪೆಟ್ರೋಲ್ ನಾನು ಹಾಕ್ಸಿದೆ ಶೆಲ್ ವಿ ಪವರ್. ಸೊ 1159, 1159 ಆಗಿದೆ. ಸೊ ಬನ್ನಿ, ಎವ್ರಿ ಟೈಮ್ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟರ್ಸ್ ಇದೆ. ಬಟ್ ನಾನು ಆಲ್ ಟೈಮ್ 10 ಲೀಟರ್ಸ್ ಹಾಕ್ಸ್ತೀನಿ ಅಂತ ಅನ್ಕೊಂಡಿದೀನಿ. ಸೊ ದಿಸ್ ವಾಸ್ ದಿ ಫಸ್ಟ್ ಫ್ಯೂಯಲ್ ಅಪ್. ಸೊ ಫಸ್ಟ್ ಫ್ಯೂಯಲ್ ಅಪ್ ಡನ್. ಲೆಟ್ಸ್ ಗೋ. ಸೊ ಬನ್ನಿ, ಈಗ ಫುಲ್ ಟ್ಯಾಂಕ್ ಅಂತ ಹೇಳಿ ತೋರಿಸ್ತಿದೆ. ಆಲ್ಮೋಸ್ಟ್ ಫುಲ್ ಆಗಿದೆ. ನೋಡೋಣ. ನಾನು ಇಲ್ಲಿಗೆ ಟ್ರಿಪ್ B ನ ರೀಸೆಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ
10 liters ಆಫ್ ಫ್ಯೂಯಲ್ ನಮ್ಮ GT ಏನ್ ಮೈಲೇಜ್ ಕೊಡುತ್ತೆ ಬಿಫೋರ್ ದಿ ಫಸ್ಟ್ ಸರ್ವಿಸ್ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೇ ವಿಡಿಯೋಲಿ ಹೇಳಲ್ಲ, ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ಖಂಡಿತ ಹೇಳ್ತೀನಿ. ಆ ನೆಕ್ಸ್ಟ್ ಫ್ಯೂಯಲ್ ಎಫ್ ಟೈಮ್ ಅಲ್ಲಿ ಐ ವಿಲ್ ಮೇಕ್ ಶೋರ್ ಟು ಗಿವ್ ಯು ಅ ಪರ್ಫೆಕ್ಟ್ ಮೈಲೇಜ್ ಟೆಸ್ಟ್. So let's continue, right? We'll take a U-turn over there and we'll go back to the ring road. So we power best compared to other power petrols. Maybe ನನ್ನ ಕಾರಿಗೆ ಯೂಸ್ ಮಾಡ್ತಿರೋದು ಶೆಲ್ ಡೀಸೆಲ್. ಸೊ ಆದ್ರಿಂದ ನಾನು ಯಾವಾಗಲೂ ಶೆಲ್ ಅಲ್ಲೇ ಯೂಸ್ ಮಾಡೋದ್ರಿಂದ ಇದಕ್ಕೂ ಅದೇ ಇದು ಮಾಡ್ತಿದ್ದೀನಿ. ಬೇರೆ ಯಾವ್ದಾದ್ರು ಬೆಟರ್ ಕೊಡುತ್ತೆ, ಬೆಟರ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಫ್ಯೂಯಲ್, ಸ್ಮೂತ್ನೆಸ್ ಆಗಿರ್ಬೋದು ಎಲ್ಲ ಸಿಗುತ್ತೆ ಅಂದ್ರೆ ಕಮೆಂಟ್ ಮಾಡಿ ನೋಡೋಣ. ನನ್ನ ಎಕ್ಸ್ಪೆಕ್ಟೇಷನ್ ಬಿಫೋರ್ ಫಸ್ಟ್ ಸರ್ವಿಸ್ ಮೈಲೇಜ್ ಅಪ್ರಾಕ್ಸಿಮೇಟ್ಲಿ ಒಂದು 20 ಮಿನಿಮಮ್ 20 ಯಾರು ಕೊಡಬೇಕು. ಬಿಕಾಸ್ ತುಂಬಾ ಹಾಶಾಗೂ ಯೂಸ್ ಮಾಡ್ತಿಲ್ಲ ಬೈಕ್, ಸಿಟಿ ಯೂಸ್ ಅಲ್ಲಿರುತ್ತೆ. ಅದ್ ಬಿಟ್ರೆ ಈ ತರ ರೈಡ್ಸ್ ಗಳಾಗಿರುತ್ತೆ, ಏನೇ ಇದ್ರು ವಿಡಿಯೋಸ್ ಗಳು ಮಾಡೇ ಮಾಡ್ತಿರ್ತೀನಿ. ಅಂಡ್ ಇದು ಮಾತ್ರ ರೀಸೆಟ್ ಆಗಲ್ಲ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಟ್ರಿಪ್ ಬಿ ರೀಸೆಟ್ ಆಗಲ್ಲ. ನಿಮ್ಗೆ ತೋರಿಸ್ಕೊಡೋದಾದ್ರೆ ಓಡೋ 82.7 ಕಿಲೋಮೀಟರ್ಸ್ ಇದೆ. ಗೈಸ್ ರೀಚ್ ಇಲ್ಲಿ ಬಂದ್ರೇನೋ ಕಾನ್ಫಿಡೆನ್ಸ್ ಇದೆಯಾ, ಮುಂದೆ ಪೀಸ್ಫುಲ್ಲಾಗಿ ಓಡಾಡ್ತೀವಿ ರೋಡ್ಸ್ಗಳಲ್ಲಿ. ಗೊತ್ತು ಎಲ್ಲೆಲ್ಲಿ ಹಳ್ಳಗಳಿದೆ, ಎಲ್ಲೆಲ್ಲ ಮಿಸ್ಗಳಿದೆ, ಎಲ್ಲೆಲ್ಲಿ ಯಾವ್ಯಾವ ಥರ ಜನಗಳು ಬರ್ತಾರೆ, ಎಲ್ಲೆಲ್ಲಿ ಫಾಸ್ಟಾಗಿ ಬರ್ತಾರೆ ಎಲ್ಲ ಗೊತ್ತಿರೋದ್ರಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಥರ ವೀಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಏನೇನು ಇಂಪ್ರೂವೈಸ್ ಮಾಡ್ಕೋಬೇಕು, ಏನೇನು ಆ್ಯಡಪ್ ಮಾಡ್ಕೋಬೇಕು ಪ್ಲೀಸ್ ಕಮೆಂಟ್ ನನಗೆ ತಿಳಿಸ್ಕೊಡಿ, ಸೊ ದಟ್ ಐ ಕ್ಯಾನ್ ಇಂಪ್ರೂವೈಸ್. ಆ್ಯಂಡ್ ಸೊ ಐ ವಿಲ್ ಬಿ ಎಂಡಿಂಗ್ ಮೈ ವ್ಲಾಗ್ ಓವರ್ ಹಿಯರ್. ಮೈಲೇಜ್ನ ನಾನು ತಿಳಿಸ್ಕೊಡ್ತಾನೆ ಇರುತ್ತೇನೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.